ಅಂಬೇಡ್ಕರ್ ಹೆಸರನ್ನ ಹೇಳೋದಂದ್ರೆ ಅಸೂಯೆ. ಅವರ ಹೆಸರು ಹೇಳಿ ಅಧಿಕಾರ ಪಡೆದಿರ್ತಕ್ಕಂಥವ್ರೆ ವಿರೋಧ ಮಾಡೋದು. ಏಕೈಕೆ ಕಾನೂನು ಪ್ರಯೋಗ ಮಾಡಿ ತೆಗಿತೀವಿ ಅಂತಂದ್ರೆ ಅವರಿಗೆ ಅವಮಾನ ಮಾಡೋದಂಗೆ. ಕಾಫಿನಾಡಿನಲ್ಲಿ ರಾತ್ರೋರಾತ್ರಿ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನೆ. ಮೂಡಿಗೆರೆ ಪಟ್ಟಣದ ಲಯನ್ಸ್ ವೃತ್ತದಲ್ಲಿ ತಲೆ ಎತ್ತಿದ ಸಂವಿಧಾನ ಶಿಲ್ಪಿ. ನಿನ್ನೆ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಅಂಬೇಡ್ಕರ್ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿರುವ ದಲಿತ ಮುಖಂಡರು ಅನುಮತಿ ಪಡೆದುಕೊಳ್ಳದೆ ಪ್ರತಿಮೆ ನಿರ್ಮಿಸಿರುವುದಕ್ಕೆ ಪಟ್ಟಣ ಪಂಚಾಯಿತಿ ಸಿಡಿಮಿಡಿ. ಕೂಡಲೇ ಅಂಬೇಡ್ಕರ್ ಪ್ರತಿಮೆ ತೆರವುಗೊಳಿಸುವಂತೆ ಸೂಚನೆ. ಯಾವುದೇ ಕಾರಣಕ್ಕೂ ಪ್ರತಿಮೆ ತೆರವುಗೊಳಿಸಲ್ಲ ಅಂತ ಮುಖಂಡರ ಪಟ್ಟು. ತೆರವು ಮಾಡದಿದ್ರೆ ಪೊಲೀಸರ ಸಹಕಾರದಿಂದ ತೆರವುಗೊಳಿಸ್ತೀವಿ. ಪಬ್ಲಿಕ್ ಇಂಪ್ಯಾಕ್ಟ್ಗೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಅಜಿತ್ ಕುಮಾರ್ ಪ್ರತಿಕ್ರಿಯೆ. ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನೆ. ಪ್ರತಿಮೆ ಬಳಿಗೆ ಮುಖಂಡರ ಮೊಕ್ಕಾಂ, ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆ. ಕಾಫಿನಾಡಿನಲ್ಲಿ ರಾತ್ರೋರಾತ್ರಿ ಅಂಬೇಡ್ಕರ್ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಲಾಗಿದೆ. ಮೂಡಿಗೆರೆ ಪಟ್ಟಣದ ಲಯನ್ಸ್ ವೃತ್ತದಲ್ಲಿ ರಾತ್ರೋರಾತ್ರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಪ್ರತಿಷ್ಠಾಪನೆಯಾಗಿದೆ. ನಿನ್ನೆ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ದಲಿತ ಮುಖಂಡರು ಅಂಬೇಡ್ಕರ್ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿದ್ದಾರೆ. ಪಟ್ಟಣ ಪಂಚಾಯಿತಿಯಿಂದ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಪಡೆದುಕೊಳ್ಳದೆ ದಲಿತ ಮುಖಂಡರು ಮೂಡಿಗೆರೆ ಪಟ್ಟಣದ ಲಯನ್ಸ್ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಇದು ಪಟ್ಟಣ ಪಂಚಾಯಿತಿ ಕೋಪಕ್ಕೆ ಕಾರಣ ಆಗಿದೆ. ಕೂಡಲೇ ನೀವು ಅಂಬೇಡ್ಕರ್ ಪ್ರತಿಮೆಯನ್ನ ತೆರವುಗೊಳಿಸಬೇಕು ಅಂತ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಪ್ರತಿಮೆಯನ್ನ ತೆರವುಗೊಳಿಸಲ್ಲ, ನೀವೇನೇ ಹೇಳಿದ್ರು ಕೂಡ ನಾವು ಪ್ರತಿಮೆಯನ್ನ ತೆಗೆಯಲ್ಲ ಅಂತ ದಲಿತ ಮುಖಂಡರು ಪಟ್ಟು ಹಿಡಿದು ಕೂತಿದ್ದಾರೆ. ನೀವು ಪ್ರತಿಮೆಯನ್ನ ತೆರವುಗೊಳಿಸಿಲ್ಲ ಅಂದ್ರೆ ಪೊಲೀಸರ ಸಹಕಾರದಿಂದ ತೆರವುಗೊಳಿಸಬೇಕಾಗತ್ತೆ ಅಂತ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷೆ ಗೀತಾ ಅಜಿತ್ ಕುಮಾರ್ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಒಂದು ವಿಚಾರ ಭಾರೀ ಚರ್ಚೆಗೆ ಗ್ರಾಸವಾಗಿದೆ, ಜಟಾಪಟಿಗೆ ಕಾರಣ ಆಗಿದೆ. ಸದ್ಯಕ್ಕೆ ಪ್ರತಿಮೆ ಬಳಿಯೇ ಮುಖಂಡರು ಮೊಕ್ಕಾಂ ಹೂಡಿದ್ದಾರೆ, ದಲಿತ ಮುಖಂಡರು. ಹಾಗಾಗಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಒಂದ್ ಕಡೆ ನಾವು ತೆರವುಗೊಳಿಸ್ತೀವಿ ಅಂತ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಅಜಿತ್ ಕುಮಾರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನೀವು ಹೇಗೆ ತೆಗಿತೀರಾ ಅಂತ ದಲಿತ ಮುಖಂಡರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಅಷ್ಟಕ್ಕೂ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ? ಪ್ರತಿಮೆ ಪ್ರತಿಷ್ಠಾಪನೆ ಬಗ್ಗೆ ದಲಿತ ಮುಖಂಡರು ಹೇಳೋದೇನು? ಸ್ಥಳದಿಂದ ಪಬ್ಲಿಕ್ ಇಂಪ್ಯಾಕ್ಟ್ ಪ್ರತ್ಯಕ್ಷ ವರದಿ ಮಾಡಿದೆ, ಬನ್ನಿ ನೋಡೋಣ. ಈಗ ನಿನ್ನೆ ಇಲ್ಲಿ ಪ್ರತಿಮೆ ಪ್ರತಿಷ್ಠಾಪನೆ ಆಗಿದೆ. ಸೊ ಅಂಬೇಡ್ಕರ್ ಬಗ್ಗೆ ಎಲ್ಲರಿಗೂ ಕೂಡ ಅಭಿಮಾನ ಇರುವಂಥದ್ದು. ಅವ್ರ ಬಗ್ಗೆ ಯಾರು ಕೂಡ ಅಂದ್ರೆ ನಮ್ಮ ಸಂವಿಧಾನ ಶಿಲ್ಪಿ ಆಗಿರುವಂಥದ್ದು. ಆದರೆ ಅಲ್ಲಿ ಈ ಒಂದು ಪ್ರತಿಮೆಯನ್ನು ನಿಲ್ಲಿಸಲಿಕ್ಕೆ ಯಾವುದೇ ರೀತಿಯಾದಂಥ ಅನುಮತಿಯನ್ನು ಪಡೆದುಕೊಡ್ಲಿಲ್ಲ ಅಂತ ಹೇಳ್ಕೊಂಡು ಪಟ್ಟಣ ಪಂಚಾಯತ್ ಅವರು ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ಹಿಂದೆ ಪಟ್ಟಣ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಆಗಿದೆ. ಸ್ಥಳನ ಗುರುತಿಸಿ ಅಂಬೇಡ್ಕರ್ ಪ್ರತಿಮೆನ ಅನಾವರಣ ಮಾಡಬೇಕು, ಸ್ಥಾಪಿಸಬೇಕು ಅಂತೇಳಿ ಹಿಂದೆ ಪಟ್ಟಣ ಪಂಚಾಯಿತಿ ಸಭೆಯಲ್ಲಿ ರೆಜುಲೇಷನ್ ಆಗಿದೆ. ಅದರಂತೆ ಎಲ್ಲರದ್ದು ಒಪ್ಪಿಗೆ ಇದೆ. ಈಗ ಏನಾಗಿದೆ ಅಂದರೆ, ಈಗ ನಿನ್ನೆ ಕೋರೆಗಾಂವ್ ಕಾರ್ಯಕ್ರಮ ಇದ್ದಿದ್ದರಿಂದ ನಾವು ಡಿಸೆಂಬರ್ 6ಕ್ಕೆ ಇಲ್ಲ ಏಪ್ರಿಲ್ 14ಕ್ಕೆ ಮಾಡಬೇಕಿತ್ತು. ಈ ಏಪ್ರಿಲ್ 14 ಕಾರ್ಯಕ್ರಮ ಯಾವಾಗಲೂ ನಮ್ಮ ಒಂದು ಇದರಲ್ಲಿ ಆಚರಣೆಗೆ ಸಿಗ್ತಾ ಇಲ್ಲ. ಆ ಸಮಯದಲ್ಲಿ ಚುನಾವಣೆ ಅಥವಾ ಇನ್ನೊಂದೇನೋ ಬರೋದು, ಕಾರ್ಯಕ್ರಮ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಈ ಕೋರೆಗಾಂವ್ ಜಯಂತಿ ಏನಿದೆ, ಇದು ನಮ್ಮೊಂದು ಅಸ್ಮಿತೆ. ಹಾಗೆ ಈ ಬಾಬಾ ಸಾಹೇಬರು ಇದನ್ನು ನಮಗೆ ನೆನಪು ಮಾಡಿಕೊಟ್ಟಿದ್ರು. ಹಾಗಾಗಿ ನಾವು ಅವರ ಒಂದು ನೆನಪಿಗಾಗಿ ಕೋರೆಗಾಂವ್ ಜಯಂತಿ ದಿನ ಈ ಸ್ಟ್ಯಾಚ್ಯೂನ ನಾವು ಅನಾವರಣ ಮಾಡಿದ್ದೀವಿ. ಅಂದರೆ ಈಗ ಪಟ್ಟಣ ಪಂಚಾಯತಿಯವರು ನಿಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ? ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಹಿಂದೆ 8 ತಿಂಗಳ ಹಿಂದೆ ತಾಲೂಕು ಕಚೇರಿಯಲ್ಲೂ ದಲಿತ ದೌರ್ಜನ್ಯ ಸಭೆ ನಡೆದಾಗ ಅಲ್ಲೂ ತಹಸೀಲ್ದಾರ್ ಸಭೆಯಲ್ಲೂ ರೆಜುಲೇಷನ್ ಆಗಿದೆ.
ಅಲ್ಲಿಂದನೂ ನಾವು ತಾಲೂಕು ಆಫೀಸ್ ಮುಂಭಾಗ ಮಾಡೋದು ಅಂತೇಳಿ ತೀರ್ಮಾನ ತಗೊಂಡಾಗ ಅವರು ಇದ್ರ ಬಗ್ಗೆ ನಾನು ಪರಿಶೀಲಿಸಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದರು. ನಂತರ ಪಟ್ಟಣ ಪಂಚಾಯಿತಿ ಜಾಗ ಆಗಿರೋದ್ರಿಂದ ಇಲ್ಲಿ ನಾವು ಪ್ರತಿಮೆನ ಅನಾವರಣ ಮಾಡಿದೆ. ಎಲ್ಲ ಸಂಘಟನೆ ಮತ್ತು ಎಲ್ಲ ಮುಖಂಡರು ಸೇರಿ ಹಾಲಿ MLA, ಭಾವಿ MLAಗಳು ಎಲ್ಲ ಸೇರಿಬಿಟ್ಟು ಈ ಒಂದು ಕಾರ್ಯಕ್ರಮದ ಮುಖಾಂತರ ಈ ಪ್ರತಿಮೆನ ಅನಾವರಣ ಮಾಡಿದ್ವಿ. ಈಗ ಪಟ್ಟಣ ಪಂಚಾಯತಿ ಅವ್ರು ಹೇಳ್ತಿದ್ದಾರೆ ಪ್ರತಿಮೆಯನ್ನು ಕೂಡಲೇ ತೆರವುಗೊಳಿಸಬೇಕು, ತೆರವುಗೊಳಿಸಲಿಲ್ಲ ಅಂತ ಹೇಳಿದರೆ ನಾವು ಪೊಲೀಸ್ ಪ್ರೊಟೆಕ್ಷನಲ್ಲಿ ಈಗ ಅದನ್ನು ತೆರವುಗೊಳಿಸ್ತೀವಿ ಅನ್ನೋಂಥ ಮಾತನ್ನು ಪಟ್ಟಣ ಪಂಚಾಯತಿ ಅವ್ರು ಹೇಳ್ತಾರೆ. ಈಗ ಏನಾಗಿದೆ ಅಂದರೆ ಇಲ್ಲಿ ಕೆಲವು ವ್ಯಕ್ತಿಗಳಿಗೆ ಅಂಬೇಡ್ಕರ್ ಹೆಸರನ್ನ ಹೇಳೋದಂದರೆ ಅಸೂಯೆ. ಅವರ ಹೋರಾಟದ ಫಲನ ಎಲ್ಲ ಅನುಭವಿಸ್ತಾ ಇದ್ದಾರೆ. ಆದರೆ ಅವರ ವಿಚಾರ ಬೇಡ, ಅವರ ಸಿದ್ಧಾಂತ ಬೇಡ, ಅವರ ಸ್ಟ್ಯಾಚ್ಯೂ ಬೇಡ. ಇದು ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಇವತ್ತು ಅನೇಕ ದೇವಸ್ಥಾನಗಳನ್ನ ನೋಡಿ ಅನುಮತಿ ಇಲ್ಲದಲೇ ಕಟ್ಟಿದ್ದಾರೆ. ಅದಕ್ಕೆ ಯಾವುದೇ ರೀತಿಯ ಕಾನೂನು ತೊಡಕು ಬರೋದಿಲ್ಲ. ಅಂಬೇಡ್ಕರ್ ಪ್ರತಿಮೆ ಅಂದ ತಕ್ಷಣವೇ ಸಾಮಾನ್ಯವಾಗಿ ಈ ಅಧಿಕಾರ, ಅವರ ಹೆಸರು ಹೇಳಿ ಅಧಿಕಾರ ಪಡೆದಿರ್ತಕ್ಕಂಥವರೇ ವಿರೋಧ ಮಾಡೋದು ಈ ನಮ್ಮ ದೇಶದಲ್ಲಿ ಹೆಚ್ಚಾಗಿದೆ. ದಯವಿಟ್ಟು ಇಲ್ಲ, ನೇರವಾಗಿ ಹೇಳೋದಕ್ಕಿಂತನೂ ಜನ ಅರ್ಥ ಮಾಡ್ಕೋಬೇಕು ಇದನ್ನು. ಇವತ್ತು ಯಾರು ಪ್ರತಿಮೆನ ತೆರವುಗೊಳಿಸ್ತೀವಿ ಅಂತ ಇದ್ದಾರೆ ಅಂಥವ್ರು ಅಂಬೇಡ್ಕರ್ ಹೆಸರು ಹೇಳೋಕ್ಕೆ ಅವರು ಇಷ್ಟಪಡದಲ್ಲೇ ಇದ್ದವರು ಪ್ರತಿಮೆನ ತೆರವುಗೊಳಿಸ್ತಾ ಅಂತ ಇದ್ದಾರೆ. ದಯವಿಟ್ಟು ಆ ಕೆಲಸಕ್ಕೆ ಯಾವತ್ತೂ ಯಾವುದೇ ಇದು ಮುಂದಾಗಬಾರ್ದು. ಈಗ ಪರ್ಮಿಷನ್ ತಗೊಂಡೇ ಮಾಡಬೇಕು ಅನ್ನೋದೇನಿಲ್ಲ ಸರ್. ಈ ದೇಶಕ್ಕೆ ಸಂವಿಧಾನ ಕೊಟ್ಟವರು ಅವರು. ಇವತ್ತು ಅದ್ರ ಪ್ರಕಾರ ನಮ್ಮ ದೇಶದ ಎಲ್ಲ ವ್ಯವಸ್ಥೆನೂ ನಡೀತಿರೋದು. ಹಾಗಾಗಿ ಅವ್ರ ಪ್ರತಿಮೆಗೆ ಬೇಕಿಲ್ಲ. ಯಾವುದೇ ಮನೆಯಲ್ಲೂ ನಾವು ಅವರ ಫೋಟೋ ಇಡೋಕ್ಕೆ ಪರ್ಮಿಷನ್ ತಗೋಬೇಕು ಅಂತಿಲ್ಲ. ಹಾಗಾಗಿ ಅಂಬೇಡ್ಕರ್ ಫೋಟೋ ಇಡೋಕ್ಕೆ ಯಾವುದೇ ಸರ್ಕಾರಿ ಜಾಗ, ಇದೇನು ಖಾಸಗಿ ವ್ಯಕ್ತಿಗಳದಲ್ಲ, ಸರ್ಕಾರಿ ಜಾಗ, ಅದರಲ್ಲೂ ಪಟ್ಟಣ ಪಂಚಾಯಿತಿ ಸೊತ್ತು, ಯಾಕೆ ಪರ್ಮಿಷನ್ ಬೇಕು? ಅದರ ಅವಶ್ಯಕತೆ ಏನಿದೆ? ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ. ನೀವು ನೋಡ್ತಿರ್ಬೋದು, ನಾನೀಗ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಏನೊಂದು ಹೃದಯ ಸ್ತಂಭವಾಗಿರುವಂಥ ಲಯನ್ಸ್ ವೃತ್ತ ನೀವು ನೋಡ್ತಿರ್ಬೋದು. ಈ ಒಂದು ಲಯನ್ಸ್ ವೃತ್ತದ ಮುಂಭಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ನಿನ್ನೆ ಇಲ್ಲಿ ಭೀಮಾ ಕೊರಂಗಾವ್ ಏನೊಂದು ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಹಾಗಾಗಿ ಈ ಪ್ರತಿಮೆಯ ವಿಚಾರ ಈಗ ಒಂದಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಯಾಕಂತ ಹೇಳಿದರೆ ಇಲ್ಲಿ ಯಾವುದೇ ರೀತಿಯಾದಂಥ ಅನುಮತಿಯನ್ನು ಪಡೆದುಕೊಳ್ಳದೆ ಈ ರೀತಿಯಾಗಿ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನು ಈಗ ಪಟ್ಟಣ ಪಂಚಾಯಿತಿಯವರು ಹೇಳ್ತಿರುವಂಥದ್ದು. ಸೊ ನಿನ್ನೆ ಇದ್ದಕ್ಕಿದ್ದಂಗೆ ಏನೊಂದು ಕಾರ್ಯಕ್ರಮ, ಈ ಪ್ರತಿಮೆ ಏನಿತ್ತು, ಪ್ರತಿಮೆಯ ಪಕ್ಕದಲ್ಲಿ ವೇದಿಕೆ ಇತ್ತು, ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಇದರ ಪಕ್ಕದಲ್ಲೇ ಅಂಬೇಡ್ಕರ್ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿರುವಂಥದ್ದು. ಈ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನು ಮಾಜಿ ಸಚಿವರಾಗಿರುವಂತಹ BB ನಿಂಗಯ್ಯನವರು ಅನಾವರಣಗೊಳಿಸಿದರು. ನೀವು ನೋಡ್ತಿರ್ಬೋದು, ಈ ಒಂದು ಪ್ರತಿಮೆಯನ್ನು ನಾವು ನೋಡೋದಾದರೆ ನಿನ್ನೆ ಸಂಜೆ ಈ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ. ಒಂದು ರೀತಿಯಾಗಿ ಶಾಶ್ವತವಾಗಿಯೇ ಇಲ್ಲಿ ಈ ಒಂದು ಪ್ರತಿಮೆ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ಕಬ್ಬಿಣದ ಎಲ್ಲ ಸಲಕರಣೆಗಳನ್ನು ಹಾಕಿ, ಕೆಳಗಡೆ ಸಿಮೆಂಟ್ ಹಾಕಿ, ನೀವು ನೋಡ್ತಿರ್ಬೋದು ಸಿಮೆಂಟ್ ಕಾಂಕ್ರೀಟ್ ಹಾಕಿ ಒಂದು ದೊಡ್ಡ ಪೋಲ್ನಲ್ಲಿ ಈ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನು ಈಗ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ನೀವು ಸುಮಾರು ಒಂದು 10 ಅಡಿ ಎತ್ತರದಲ್ಲಿ ಈ ಒಂದು ಅಂಬೇಡ್ಕರ್ ಪ್ರತಿಮೆ ಏನಿದೆ ಪ್ರತಿಷ್ಠಾಪನೆ ಆಗಿದೆ. ಸದ್ಯ ಈ ಒಂದು ಪ್ರತಿಮೆಯ ವಿಚಾರದಲ್ಲಿ ಇಲ್ಲಿ ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋಂಥ ವಿಚಾರವನ್ನು ಇಟ್ಟುಕೊಂಡು ಈಗ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂಥದ್ದು. ಈ ವಿಚಾರವಾಗಿ ಪಟ್ಟಣ ಪಂಚಾಯತಿ ಅವ್ರನ್ನ ನಾವು ಕೇಳಿದಾಗಲೂ ಕೂಡ ಇಲ್ಲ, ಇಲ್ಲಿ ಯಾರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವರು ಯಾವುದೇ ರೀತಿಯಾದಂಥ ಅನುಮತಿಯನ್ನು ಪಡೆದುಕೊಂಡಿಲ್ಲ ಅನ್ನುವಂಥ ಮಾಹಿತಿಯನ್ನು ಹೇಳಿದರು. ಹಾಗಾಗಿ ಅವರು ಇಲ್ಲಿಂದ ಈ ಪ್ರತಿಮೆಯನ್ನು ಈ ಕೂಡಲೇ ತೆರವುಗೊಳಿಸಬೇಕು. ಒಂದು ವೇಳೆ ತೆರವುಗೊಳಿಸಲಿಲ್ಲ ಅಂತ ಹೇಳಿದರೆ ನಾವು ಈ ಒಂದು ಪ್ರತಿಮೆ ಏನು ಮಾಡಿದ್ದಾರೆ, ಇಲ್ಲಿ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಏನು ಮಾಡಿದ್ದಾರೆ ಅದನ್ನು ತೆರವುಗೊಳಿಸ್ತೀವಿ, ಪೊಲೀಸರ ಸಹಕಾರವನ್ನು ಪಡೆದುಕೊಂಡು ಈ ಪ್ರತಿಮೆಯನ್ನು ನಾವು ತೆರವುಗೊಳಿಸ್ತೀವಿ ಅನ್ನೋಂಥ ವಿಚಾರವನ್ನು ಪಟ್ಟಣ ಪಂಚಾಯತಿಯವರು ಹೇಳ್ತಿದ್ದಾರೆ. ಆದರೆ ನಿನ್ನೆ ಕಾರ್ಯಕ್ರಮ ಆದರೂ ಕೂಡ ಈ ಪಟ್ಟಣ ಇಲ್ಲಿವರೆಗೂ ಕೂಡ ಆ ತೆರವುಗೊಳಿಸುವಂಥ ಕೆಲಸ ಆಗಿಲ್ಲ. ಆದರೆ ಇದು ಈಗ ತೆರವುಗೊಳಿಸ್ತಾರ, ಒಂದು ವೇಳೆ ಅವರೇ ತೆರವುಗೊಳಿಸೋದಾದರೆ ಓಕೆ, ಅವರು ತೆರವುಗೊಳಿಸಲಿಲ್ಲ ಅಂತ ಹೇಳಿದರೆ ನಾವು ಪೊಲೀಸರ ಸಹಕಾರದಿಂದ ಈ ಪ್ರತಿಮೆಯನ್ನು
ತೆರವುಗೊಳಿಸ್ತೀವಿ ಅನ್ನೋಂಥ ವಿಚಾರವನ್ನು ಪಟ್ಟಣ ಪಂಚಾಯತಿಯವರು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಯಾಗಿರುವಂಥ ಅಂಬೇಡ್ಕರ್ ಅವರ ಪ್ರತಿಮೆ ಏನಿದೆ, ಈಗ ಒಂದು ರೀತಿಯ ಆ ಪ್ರತಿಮೆಯನ್ನು ಇಲ್ಲಿ ನಿಲ್ಲಿಸಿರುವಂಥದ್ದು ಮೂಡಿಗೆರೆ ಪಟ್ಟಣದ ಒಂದು ಹೃದಯ ಭಾಗ ಅನ್ನುವಂಥ ಏನೊಂದು ಈ ಸ್ಥಳ ಇದೆ, ಲಯನ್ಸ್ ವೃತ್ತದ ಮಧ್ಯದಲ್ಲಿ ನಿಲ್ಲಿಸಿರುವಂಥದ್ದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ. ಇಲ್ಲಿ ಯಾವುದೇ ರೀತಿಯಾದಂಥ ಅನುಮತಿಯನ್ನು ಪಡೆದುಕೊಳ್ಳದೆ ಈ ಒಂದು ಪ್ರತಿಮೆಯನ್ನು ಈ ರೀತಿಯಾಗಿ ನಿಲ್ಲಿಸಿರೋದು ಅನ್ನುವಂಥ ವಿಚಾರವನ್ನು ಈಗ ಪಟ್ಟಣ ಪಂಚಾಯತಿಯವರು ಹೇಳ್ತಿರೋಂಥದ್ದು. ಗೊತ್ತಿಲ್ಲ ಮುಂದೆ ಇದು ಯಾವ ರೀತಿಯಾದಂಥ ತೆರವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ನಾನು ಪ್ರಶಾಂತ್, ಪಬ್ಲಿಕ್ ಇಂಪ್ಯಾಕ್ಟ್, ಮೂಡಿಗೆರೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.